ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಖತ್ತಾದ ಒಂದು ಚಿಕನ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಾ ಉಂಟು, ಅಷ್ಟೇ ಸೂಪರ್ ಟೇಸ್ಟಿ ಅಂತ ಹೇಳ್ಬೋದು. ತುಂಬ ಈಸಿ ಮಾಡಲಿಕ್ಕೆ, ಬನ್ನಿ ನೋಡುವ. ಇಲ್ಲಿ ನಾನು ತಗೊಂಡಿದ್ದೇನೆ ಚಿಕನ್. ಇದಕ್ಕೆ ನಾನು ಕಟ್ಸಾಕ್ತಾ ಇದ್ದೇನೆ. ಇಲ್ಲಿ ಮಸಾಲಕ್ಕೆ ಹಾಕುವ ಪುದೀನ ಸೊಪ್ಪು, ಇದರಲ್ಲಿ ಒಂದು 4-5 ಇದೆ. ಮತ್ತು 4 ಗ್ರೀನ್ ಚಿಲ್ಲೀಸ್, ಹಸಿ ಮೆಣಸು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 10 ಪೆಪ್ಪರ್ ಕಾರ್ನ್ಸ್ ಕಾಳು ಮೆಣಸು, ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಒಂದು 1/4 ಚಮಚದಷ್ಟು, ಮತ್ತು ಒಂದು 1/4 ಚಮಚ ಜೀರಿಗೆ, ಮತ್ತು ಸ್ವಲ್ಪ ಬಡಿ ಶೇಪ್ ಅದು ಕೂಡ ಒಂದು 1/4 ಚಮಚದಷ್ಟು, ಮತ್ತು ಅರ್ಧ ಚಮಚ ಗರಂ ಮಸಾಲ ಪೌಡರ್, ಒಂದು 10-15 ಕ್ಯಾಶ್ಯೂ ನಟ್ಸ್ ಅಂದರೆ ಗೇರು ಬೀಜ, 1/4 ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಸ್ವಲ್ಪ ಯೋಗರ್ಟ್ ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ಸ್ ಹಾಕಿದ್ದೇನೆ, ಅಂದರೆ ಯೋಗರ್ಟ್ ಮೊಸರು ಹಾಕಿದ್ದೇನೆ. ಅದೆಲ್ಲವನ್ನು ನೋಡಿ ನಾನು ಗ್ರೈಂಡ್ ಮಾಡಿ ತಂದಿದ್ದೇನೆ. ಇಲ್ಲಿ ಕಟ್ಸಾಕಿದ ಚಿಕನಿಗೆ ಈ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಒಂದು 2 ಗಂಟೆ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು. ಆಗ ಮಸಾಲ ಎಲ್ಲ ಅದರ ಒಳಗಡೆ ಹೋಗಿ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಚಿಕನ್. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಮತ್ತೆ ಎಲ್ಲವನ್ನು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿ ಇದನ್ನೊಂದು 2 ಗಂಟೆ ಇಡುವ. ನೋಡಿ, ನಾನಿಲ್ಲಿ ಗ್ಯಾಸಲ್ಲಿ ಪಾತ್ರೆಯನ್ನು ಇಟ್ಟಿದ್ದೇನೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಒಂದು ಸಣ್ಣ ತುಂಡು ಸಿನ್ನಮನ್ ಸ್ಟಿಕ್ ಮತ್ತು ಕ್ಲೋವ್ಸ್, ಮತ್ತೆ ಒಂದು ಮೀಡಿಯಂ ಗಾತ್ರದ್ದು ಈರುಳ್ಳಿ ಸಣ್ಣ ಹೆಚ್ಚಿ ಹಾಕಬೇಕು. ಮತ್ತೆ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಮಾಡುವ. ಇದು ಬೇಗನೆ ಬ್ರೌನ್ ಆಗಲಿಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತಾ ಇದ್ದೇನೆ, ಆಗ ಬೇಗನೆ ಇದು ಬ್ರೌನ್ ಕಲರ್ಗೆ ಬರುತ್ತೆ. ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡುವ. ನೋಡಿ, ಈಗ ಮ್ಯಾರಿನೇಟ್ ಮಾಡಿ ಇಟ್ಟ ಚಿಕನ್ ಅನ್ನು ಒಂದೊಂದಾಗೆ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಒಂದು ಸ್ವಲ್ಪ 5 ನಿಮಿಷ ಒಂದು ಸೈಡಲ್ಲಿ ಫ್ರೈ ಆಗಬೇಕು. ನೋಡಿ, 2 ಕಡೆಯಿಂದಲೂ ನಾನು ಫ್ರೈ ಮಾಡ್ತಾ ಇದ್ದೇನೆ. ಈ ತುಪ್ಪದಲ್ಲೇ ಸ್ವಲ್ಪ ಇದೊಂದು 5 ನಿಮಿಷ ಇದನ್ನು ಈ ರೀತಿಯ ಫ್ರೈ ಮಾಡುವ. ಸೂಪರ್ ಆಗುತ್ತೆ ಈ ಚಿಕನ್. ನಿಮಗೆ ಸ್ಟಾರ್ಟರ್ಸಿಗೆ ಮತ್ತು ಪಾರ್ಟಿಗೆ, ಫಂಕ್ಷನಿಗೆ ಎಲ್ಲ ಜಟ್ಪಟಾಗಿ ಮಾಡ್ಬೋದು. ಚಿಕನ್ ತುಂಬ ಈಸಿ ಕೂಡ, ಕ್ವಿಕ್ ಆಗಿ ಮಾಡ್ಬೋದು. ಸ್ಟಾರ್ಟರ್ಸಿಗಂತೂ ಬೆಸ್ಟ್ ಅಂತ ಹೇಳ್ಬೋದು, ತುಂಬ ಟೇಸ್ಟಿ. ಈಗ ಇದಕ್ಕೆ ನಾನು ನೋಡಿ ಮ್ಯಾರಿನೇಟ್ ಮಾಡಿ ಇಟ್ಟ ಸ್ವಲ್ಪ ಮಸಾಲ ಉಂಟಲ್ಲ, ಇದೆಲ್ಲವನ್ನು ಇದಕ್ಕೆ ನಾನು ಹಾಕ್ತಾ ಇದ್ದೇನೆ. ಇದು ತುಪ್ಪದಲ್ಲಿ ಈ ಮಸಾಲ ಈ ಚಿಕನ್ ಜೊತೆ ಸ್ವಲ್ಪ ಹೊತ್ತು ಇದನ್ನು ಈ ರೀತಿಯೇ ಫ್ರೈ ಮಾಡಬೇಕು. ಅಂದರೆ ಮಸಾಲದ್ದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಈಗ ಒಂದು 5-10 ನಿಮಿಷ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ನೋಡಿ, ಆ ಪಾತ್ರೆಯಲ್ಲಿ ಸ್ವಲ್ಪ ಮಸಾಲ ಇತ್ತು, ಅದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ ಇದನ್ನು ಹಾಕಿದ್ದೇನೆ. ಅಂದರೆ ಇದು ಕುಕ್ ಆಗಬೇಕಲ್ಲ ಚಿಕನ್. ಈಗ ಒಂದು 20 ನಿಮಿಷ ಇದನ್ನು ಕುಕ್ ಮಾಡುವ. ನೋಡಿ, ಚಿಕನ್ ಕೂಡ ಇಲ್ಲಿ ಡ್ರೈ ಆಗ್ತಾ ಬರ್ತಾ ಉಂಟು, ಮತ್ತು ಒಳಗಡೆಯಿಂದ ಕೂಡ ಸರಿಯಾಗಿ ಕುಕ್ ಆಗಿದೆ. ಈಗ ಇನ್ನೊಂದು ಸೈಡ್ ಕೂಡ ಮಾಡಿ ಇದನ್ನು ಸ್ವಲ್ಪ ಬೇಯಿಸುವ ಈ ರೀತಿಯೇ. ಅಂದರೆ ಇದರ ಮಸಾಲ ತುಂಬ ಡ್ರೈ ಆಗಬೇಕು, ಆಗನೇ ಅದರ ರುಚಿ ಜಾಸ್ತಿ ಬರೋದು, ಮತ್ತು ಕ್ರೀಮಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಮ್ಮೆ ಮಾಡಿದರೆ ಮತ್ತೆ ನೆಕ್ಸ್ಟ್ ಕೂಡ ಮಾಡಿ ತಿಂತೀರಾ, ಅಷ್ಟು ಟೇಸ್ಟ್ ಇದೆ, ಇದರ ರುಚಿಯೇ ಬೇರೆ. ನೋಡಿ, ಈಗ ಒಳ್ಳೆ ರೀತಿ ಇದು ಡ್ರೈ ಆಗಿದೆ. ಇದನ್ನು ಸರಿಯಾಗಿ 2 ಕಡೆಯಿಂದಲೂ ಮಿಕ್ಸ್ ಮಾಡಿ ಮಾಡಿ ಡ್ರೈ ಮಾಡುವ ಇದರ ಮಸಾಲ ಎಲ್ಲ. ಅಂದರೆ ಈ ಮಸಾಲ ಎಲ್ಲ ಈ ಚಿಕನಿಗೆ ಸರಿಯಾಗಿ ಅಂಟಿಕೊಳ್ಳುತ್ತೆ.
ಸರಿಯಾಗಿ ಕೋಟಿಂಗ್ ಇರುತ್ತೆ, ತುಂಬ ಟೇಸ್ಟಿ ಬರುತ್ತೆ ಈ ರೀತಿ ಮಾಡಿದರೆ. ಈಗ ಇದಕ್ಕೆ ಹಾಕುವ ಫ್ರೆಶ್ ಕ್ರೀಮ್, ನಾನು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಗಾರ್ನಿಶಿಂಗ್ ಅಂತ ಕ್ಯಾಶ್ಯೂಸ್ ಹಾಕ್ತಾ ಇದ್ದೇನೆ, ಕ್ಯಾಶ್ಯೂ ನಟ್ಸ್, ಮತ್ತೆ ಸ್ವಲ್ಪ ಚಾಪ್ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು, ಇವೆಲ್ಲವನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ. ಈ ಫ್ರೆಶ್ ಕ್ರೀಮ್ ಎಲ್ಲ ಇದರ ಜೊತೆ ಸರಿಯಾಗಿ ಮಿಕ್ಸ್ ಆಗಲಿ. ಮತ್ತೆ 2 ನಿಮಿಷ ಇದನ್ನು ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಗ್ಯಾಸ್ ಬಂದ್ ಮಾಡಿದರೆ ಆಯಿತು. ನೋಡ್ಬೋದು ನೀವು, ಚಿಕನ್ ಸೂಪರ್ ಆಗಿ ರೆಡಿ ಆಗಿದೆ. ಈಗ ತುಂಬ ಟೇಸ್ಟಿ, ಇದರ ಮಸಾಲ ಅಂತೂ ಹೇಳಲಿಕ್ಕೂ ಬೇಡ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಸಾಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಮತ್ತು ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸಿತು ನಿಮಗೆ ನನ್ನ ಈ ರೆಸಿಪಿ ಅಂತ. ಮತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ನಾನು ಯಾವುದೇ ಹಾಕುವ ರೆಸಿಪಿ ನಿಮಗೆ ಬೇಗನೆ ತಲುಪುತ್ತೆ. ನೋಡಿ, ನಾನು ಈಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾ ಇದ್ದೇನೆ. ಇದರ ಮಸಾಲ ಅಂತೂ ಹೇಳಲಿಕ್ಕಿಲ್ಲ, ಅಷ್ಟು ಟೇಸ್ಟಿ. ನೋಡಿ, ಒಳಗಡೆಯಿಂದ ಎಲ್ಲ ಸರಿಯಾಗಿ ಅದು ಕುಕ್ ಆಗಿದೆ. ನೋಡ್ಬೋದು ನೀವು, ಈ ರೀತಿ ನೀವು ಪಾರ್ಟಿಗೆ ಮಾಡಿದರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಹಾಗೆಯೇ ಮತ್ತೊಮ್ಮೆ ನೀವು ಮಾಡಿ ತಿಂತೀರ, ಅಷ್ಟು ಟೇಸ್ಟಿಯಾಗಿದೆ ಅದರ ಮಸಾಲ. ನೋಡಿ, ತುಂಬ ಬಿಸಿ ಇದೆ, ಹಾಗೆ ತುಂಬ ರುಚಿ ಕೂಡ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.